ಸರ್, ಒಂದು ನಟ ಸೂಪರ್ ಸ್ಟಾರ್ ಆಗೋದಕ್ಕೆ, ಒಂದು ಸಿನಿಮಾ ಸೂಪರ್ ಹಿಟ್ ಆಗೋದಕ್ಕೆ ಪ್ರೇಕ್ಷಕರು ಬೇಕು, ಪ್ರೇಕ್ಷಕನ ನಟರ ಅಭಿಮಾನಿಗಳು ಬೇಕು. ಸ್ಟಾರ್ಗಳ ಅಭಿಮಾನಿ ಓಕೆ, ಅಭಿಮಾನ ಓಕೆ, ಅಭಿಮಾನಿಗಳು ಓಕೆ, ಆದರೆ ಸ್ಟಾರ್ ಫ್ಯಾನ್ಸ್ಗಳ ವಾರಿ ಯಾಕೆ? ಎಷ್ಟು ಎಫೆಕ್ಟ್ ಇದೇ ಸ್ಟಾರ್ಗಳನ್ನ ನಟರನ್ನ ಸ್ಟಾರ್ ಮಾಡೋದು ಇದೇ ಫ್ಯಾನ್ಸ್ಗಳು. ಒಂದು ಸ್ಟಾರ್ ಸಿನಿಮಾನ ಮತ್ತೆ ನೆಲ ಕತ್ಸೋದು ಕೂಡ ಇದೇ ಸ್ಟಾರ್ ಫ್ಯಾನ್ಸ್ ವಾರ್. ಹೆಲ್ದಿ ಕಾಂಪಿಟೇಷನ್ ಇಸ್ ಫೈನ್. ನಾನು ಹೇಳೋದು ಈಗ ಆಯಿತು, ನನ್ನ ಹೀರೋ ಚಂದ, ನನ್ನ ಹೀರೋ ಚಂದ, ನನ್ನ ಸಿನಿಮಾ ಚಂದ, ಒಂದು ಹೆಲ್ದಿ ಕಾಂಪಿಟೇಷನ್ ಓಕೆ. ಬಟ್ ಎದುರುಗಡೆದು ಸಿನಿಮಾ ಚೆನ್ನಾಗಿದ್ದಾಗ ಅದನ್ನು ಕೂಡ ಆ್ಯಸ್ ಅ ಸಿನಿಮಾ ಸಪೋರ್ಟ್ ಮಾಡಬೇಕು. ಆ ಹೆಲ್ದಿ ಕಾಂಪಿಟೇಷನ್ ಹೋಗಿ ಅದೇನಾದರೂ ಎದುರುಗಡೆಯವ್ರದ್ದು ಚೆನ್ನಾಗಿ ಆಗಲೇಬಾರ್ದು ಎಳಿಬೇಕು, ಅಥವಾ ಇವ್ರದ್ದೇನೋ ಚೆನ್ನಾಗಿ ಆಗಲೇಬಾರ್ದು ಎಳಿಬೇಕು, ಅವ್ರದ್ದೇನೋ ಚೆನ್ನಾಗಿ ಆಗಲೇಬಾರ್ದು ಎಳಿಬೇಕು ಅಂತ ಹೋದರೆ ಅದು ಹೆಲ್ದಿಯಾಗಿ ಇರೋದೇ ಇಲ್ಲ. ಅದು ಸಿನಿಮಾಗೆ ಎಫೆಕ್ಟ್ ಮಾಡುತ್ತೆ, ಸ್ಟಾರ್ಸ್ಗೂ ಎಫೆಕ್ಟ್ ಮಾಡುತ್ತೆ, ಇಂಡಸ್ಟ್ರಿಗೆ ಎಫೆಕ್ಟ್ ಮಾಡುತ್ತೆ, ಓವರಾಲಾಗಿ ಎಲ್ರಿಗೂ ಎಫೆಕ್ಟ್ ಮಾಡುತ್ತೆ. ಸೊ ಯಾವಾಗಲೂ ಕೈ ಹಿಡ್ಕೊಂಡು ನಡೆದ್ರೆ ಭಾಳ ದೂರ ನಡಿಬೋದು. ಸರ್, ಒಂದು ನಟ ಸೂಪರ್ ಸ್ಟಾರ್ ಆಗೋದಕ್ಕೆ, ಒಂದು ಸಿನಿಮಾ ಸೂಪರ್ ಹಿಟ್ ಆಗೋದಕ್ಕೆ ಪ್ರೇಕ್ಷಕರು ಬೇಕು, ಪ್ರೇಕ್ಷಕನ ನಟರ ಅಭಿಮಾನಿಗಳು ಬೇಕು. ಸ್ಟಾರ್ಗಳ ಅಭಿಮಾನಿ ಓಕೆ, ಅಭಿಮಾನ ಓಕೆ, ಅಭಿಮಾನಿಗಳು ಓಕೆ, ಆದರೆ ಸ್ಟಾರ್ ಫ್ಯಾನ್ಸ್ಗಳ ವಾರಿ ಯಾಕೆ? ಎಷ್ಟು ಎಫೆಕ್ಟ್ ಇದೇ ಸ್ಟಾರ್ಗಳನ್ನ ನಟರನ್ನ ಸ್ಟಾರ್ ಮಾಡೋದು ಇದೇ ಫ್ಯಾನ್ಸ್ಗಳು. ಒಂದು ಸ್ಟಾರ್ ಸಿನಿಮಾನ ಮತ್ತೆ ನೆಲ ಕತ್ಸೋದು ಕೂಡ ಇದೇ ಸ್ಟಾರ್ ಫ್ಯಾನ್ಸ್ ವಾರ್. ಹೆಲ್ದಿ ಕಾಂಪಿಟೇಷನ್ ಇಸ್ ಫೈನ್. ನಾನು ಹೇಳೋದು ಈಗ ಆಯಿತು, ನನ್ನ ಹೀರೋ ಚಂದ, ನನ್ನ ಹೀರೋ ಚಂದ, ನನ್ನ ಸಿನಿಮಾ ಚಂದ, ಒಂದು ಹೆಲ್ದಿ ಕಾಂಪಿಟೇಷನ್ ಓಕೆ. ಬಟ್ ಎದುರುಗಡೆದು ಸಿನಿಮಾ ಚೆನ್ನಾಗಿದ್ದಾಗ ಅದನ್ನು ಕೂಡ ಆ್ಯಸ್ ಅ ಸಿನಿಮಾ ಸಪೋರ್ಟ್ ಮಾಡಬೇಕು. ಆ ಹೆಲ್ದಿ ಕಾಂಪಿಟೇಷನ್ ಹೋಗಿ ಅದೇನಾದರೂ ಎದುರುಗಡೆಯವ್ರದ್ದು ಚೆನ್ನಾಗಿ ಆಗಲೇಬಾರ್ದು ಎಳಿಬೇಕು, ಅಥವಾ ಇವ್ರದ್ದೇನೋ ಚೆನ್ನಾಗಿ ಆಗಲೇಬಾರ್ದು ಎಳಿಬೇಕು, ಅವ್ರದ್ದೇನೋ ಚೆನ್ನಾಗಿ ಆಗಲೇಬಾರ್ದು ಎಳಿಬೇಕು ಅಂತ ಹೋದರೆ ಅದು ಹೆಲ್ದಿಯಾಗಿ ಇರೋದೇ ಇಲ್ಲ. ಅದು ಸಿನಿಮಾಗೆ ಎಫೆಕ್ಟ್ ಮಾಡುತ್ತೆ, ಸ್ಟಾರ್ಸ್ಗೂ ಎಫೆಕ್ಟ್ ಮಾಡುತ್ತೆ, ಇಂಡಸ್ಟ್ರಿಗೆ ಎಫೆಕ್ಟ್ ಮಾಡುತ್ತೆ, ಓವರಾಲಾಗಿ ಎಲ್ರಿಗೂ ಎಫೆಕ್ಟ್ ಮಾಡುತ್ತೆ. ಸೊ ಯಾವಾಗಲೂ ಕೈ ಹಿಡ್ಕೊಂಡು ನಡೆದ್ರೆ ಭಾಳ ದೂರ ನಡಿಬೋದು. ಸರ್, ಒಂದು ನಟ ಸೂಪರ್ ಸ್ಟಾರ್ ಆಗೋದಕ್ಕೆ, ಒಂದು ಸಿನಿಮಾ ಸೂಪರ್ ಹಿಟ್ ಆಗೋದಕ್ಕೆ ಪ್ರೇಕ್ಷಕರು ಬೇಕು, ಪ್ರೇಕ್ಷಕನ ನಟರ ಅಭಿಮಾನಿಗಳು ಬೇಕು. ಸ್ಟಾರ್ಗಳ ಅಭಿಮಾನಿ ಓಕೆ, ಅಭಿಮಾನ ಓಕೆ, ಅಭಿಮಾನಿಗಳು ಓಕೆ, ಆದರೆ ಸ್ಟಾರ್ ಫ್ಯಾನ್ಸ್ಗಳ ವಾರಿ ಯಾಕೆ? ಎಷ್ಟು ಎಫೆಕ್ಟ್ ಇದೇ ಸ್ಟಾರ್ಗಳನ್ನ ನಟರನ್ನ ಸ್ಟಾರ್ ಮಾಡೋದು ಇದೇ ಫ್ಯಾನ್ಸ್ಗಳು. ಒಂದು ಸ್ಟಾರ್ ಸಿನಿಮಾನ ಮತ್ತೆ ನೆಲ ಕತ್ಸೋದು ಕೂಡ ಇದೇ ಸ್ಟಾರ್ ಫ್ಯಾನ್ಸ್ ವಾರ್. ಹೆಲ್ದಿ ಕಾಂಪಿಟೇಷನ್ ಇಸ್ ಫೈನ್. ನಾನು ಹೇಳೋದು ಈಗ ಆಯಿತು, ನನ್ನ ಹೀರೋ ಚಂದ, ನನ್ನ ಹೀರೋ ಚಂದ, ನನ್ನ ಸಿನಿಮಾ ಚಂದ, ಒಂದು ಹೆಲ್ದಿ ಕಾಂಪಿಟೇಷನ್ ಓಕೆ. ಬಟ್ ಎದುರುಗಡೆದು ಸಿನಿಮಾ ಚೆನ್ನಾಗಿದ್ದಾಗ ಅದನ್ನು ಕೂಡ ಆ್ಯಸ್ ಅ ಸಿನಿಮಾ ಸಪೋರ್ಟ್ ಮಾಡಬೇಕು. ಆ ಹೆಲ್ದಿ ಕಾಂಪಿಟೇಷನ್ ಹೋಗಿ ಅದೇನಾದರೂ ಎದುರುಗಡೆಯವ್ರದ್ದು ಚೆನ್ನಾಗಿ ಆಗಲೇಬಾರ್ದು ಎಳಿಬೇಕು, ಅಥವಾ ಇವ್ರದ್ದೇನೋ ಚೆನ್ನಾಗಿ ಆಗಲೇಬಾರ್ದು ಎಳಿಬೇಕು, ಅವ್ರದ್ದೇನೋ ಚೆನ್ನಾಗಿ ಆಗಲೇಬಾರ್ದು ಎಳಿಬೇಕು ಅಂತ ಹೋದರೆ ಅದು ಹೆಲ್ದಿಯಾಗಿ ಇರೋದೇ ಇಲ್ಲ. ಅದು ಸಿನಿಮಾಗೆ ಎಫೆಕ್ಟ್ ಮಾಡುತ್ತೆ, ಸ್ಟಾರ್ಸ್ಗೂ ಎಫೆಕ್ಟ್ ಮಾಡುತ್ತೆ, ಇಂಡಸ್ಟ್ರಿಗೆ ಎಫೆಕ್ಟ್ ಮಾಡುತ್ತೆ, ಓವರಾಲಾಗಿ ಎಲ್ರಿಗೂ ಎಫೆಕ್ಟ್ ಮಾಡುತ್ತೆ. ಸೊ ಯಾವಾಗಲೂ ಕೈ ಹಿಡ್ಕೊಂಡು ನಡೆದ್ರೆ ಭಾಳ ದೂರ ನಡಿಬೋದು.